ಬಂಡಿ ದಾರಿಗಾಗಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಬರೋಬ್ಬರಿ 15ರಿಂದ 20 ಜನರ ನಡುವೆ ಗುಂಪು ಘರ್ಷಣೆ ನಡೆದಿರುವಂತದ್ದು ಬಂಡಿ ದಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ. ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಬರೋಬ್ಬರಿ 15ರಿಂದ 20 ಜನರ ನಡುವೆ ಗುಂಪು ಸಂಘರ್ಷ. ಬಡಗಿ, ಕುಡುಗೋಲು, ಮಚ್ಚಿನಿಂದ ಹಲ್ಲೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗವಾದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಲತೇಶ್ ನಿಂಗಪ್ಪನ 17 ಎಕರೆ ಜಮೀನಿನಲ್ಲಿ 20 ಫೀಟ್ ರಸ್ತೆ ಅತಿಕ್ರಮಣದ ದಾರಿ ತೆರವು ಮಾಡುವಂತೆ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಕೆ. ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ದ ಉದ್ದನಕಾಲು ಕುಟುಂಬ. ಇದೇ ವಿಚಾರಕ್ಕೆ ಆರಂಭವಾದಂತಹ ಗಲಾಟೆಯಲ್ಲಿ ಮಾರಣಾಂತಿಕ ಹಲ್ಲೆಯಾಗಿದೆ. ಟಿಟಿ ವಾಹನ ಹಾಯಿಸಿ ಕೊಲೆ ಯತ್ನಿಸಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಗಲಾಟೆಯಲ್ಲಿ 7ರಿಂದ 8 ಜನರಿಗೆ ಗಾಯ, ಹಲವರ ಸ್ಥಿತಿ ಗಂಭೀರ. ಹಾವೇರಿ ಜಿಲ್ಲಾಸ್ಪತ್ರೆ, ಹುಬ್ಬಳ್ಳಿ ಕಿಮ್ಸ್, ವೀರಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. 5 ಮಂದಿ ವಶಕ್ಕೆ. ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ನಾವು ಒಟ್ಟಾರೆ ಒಂದು ಗುಂಪು, ಟೋಟಲ್ ಆಗಿ 15ರಿಂದ 20 ಜನರ ಒಂದು ಗುಂಪು ಈ ಬಂಡಿ ದಾರಿಗಾಗಿ ಅಂತ ಇದ್ರೆ ಈ ಹೊಲದಲ್ಲಿ ಓಡಾಡಕ್ಕೆ ಅಂತ ಒಂದು ದಾರಿ ಮಾಡಬೇಕಾಗಿರುತ್ತೆ. ಸೊ ಅದು ಕೂಡ ಅಂದರೆ ಕಾಲು ದಾರಿ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಆ ದಾರಿಯನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಬಟ್ ಇದು ಅಲ್ಲಿ ಬರಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ನಡೀತಾ ಇದ್ದಂಥ ಎರಡು ಕುಟುಂಬಗಳ ಮಧ್ಯೆ ನಡೀತಾ ಇದ್ದಂಥ ಒಂದು ಗಲಾಟೆ. ಸೊ ಇದು ಎಲ್ಲಿಗೆ ಹೋಗಿ ನಿಂತಿದೆ ಅಂತ ಅಂದರೆ ಒಬ್ಬರ ಪ್ರಾಣವನ್ನು ತೆಗೆಯುವಂಥ ಮಟ್ಟಿಗೆ ಹೆಣ್ಣು ಹೊನ್ನು ಮಣ್ಣಿಗಾಗಿ ಕದನ ಜಗಳಗಳು ನಡೀತಾವೆ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಮಣ್ಣಿಗಾಗಿ ನಡೆದಂಥ ಜಗಳ ಇದು. ಸೊ ಅಲ್ಲಿ ಕಾಲು ದಾರಿಗಾಗಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಜಗಳ. ಸೊ ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿ ತಲುಪಿದೆ. ಯಾರ ಜೀವ ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ರೆಡಿ. ಆ ಒಂದು ಜಾಗಕ್ಕೋಸ್ಕರ ನಮ್ಮದು ಆಗಬೇಕು, ಒಟ್ಟಿನಲ್ಲಿ ನಮಗೆ ಸಿಗಬೇಕು, ಇಲ್ಲ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಒಂದು ಕುಟುಂಬ ಇದ್ದರೆ ನಾವು ಅದನ್ನು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ಕುಟುಂಬ. ಹೀಗಾಗಿ ದೊಡ್ಡ ಮಟ್ಟಿಗೆ ಹೋಗಿ ತಲುಪಿದೆ. ಅಲ್ಲಿ ಬಡಗಿಗಳಾಗಿರ್ಬೋದು, ಕುಡುಗೋಲುಗಳಾಗಿರ್ಬೋದು, ಇನ್ನು ಅಂದರೆ ಟಿಟಿಯನ್ನು ಸಹಿತ ತೆಗೆದುಕೊಂಡು ಬಂದು ಹಾಯಿಸೋಕೆ ಬಂದಿದ್ರು ಅನ್ನುವಂಥ ಆರೋಪಗಳಿಗೆ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಹೆಣ್ಣುಮಕ್ಕಳು ಕೂಡ ಇದ್ದಾರೆ, ಗಂಡು ಮಕ್ಕಳು ಕೂಡ ಇದ್ದಾರೆ. ಎಲ್ರಿಗೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಿದೆ ಜಗಳ. ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಅಂದರೆ ಯಾವ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನಡೀತಾ ಇದ್ದಂಥ ಜಗಳ. ಯಾರಿಗೆ ಏನು ಬೇಕಾದರೂ ಆಗಲಿ, ಬಟ್ ಆ ಜಗಳದಲ್ಲಿ ನಾವು ಗೆಲ್ಲಬೇಕು, ನಮಗೆ ಭೂಮಿ ಸಿಗಬೇಕು ಅಂತ ಒಬ್ಬರು, ನಾವು ಬಿಟ್ಟುಕೊಡೋದಿಲ್ಲ ಅಂತ ಮತ್ತೊಬ್ಬರು. ಸೊ ಆ ರೀತಿಯಾಗಿ ನಡೆದಂಥ ಗಲಾಟೆ.